जमीर अहमद खान ने एक बार फिर ऐसा कारनामा अंजाम दिया है जिसे सुनकर आप गर्व महसूस करेंगे। मैसूर के रहने वाले यन किशोर और नागाश्री की इकलौती कमसिन बेटी कीर्तना SMA टाइप 2 नामी एक खतरनाक बीमारी से जूझ रही है। इसके इलाज के लिए कई करोड़ की जरूरत है। जब इन्होंने मदद की अपील की तो जमीर अहमद खान ने फौरन इन्हें बुलाकर 1 लाख नहीं, 2 लाख नहीं, बल्कि 5 लाख भी नहीं, 25 लाख रुपये इन्होंने अपनी जानिब से इन्हें दिया। ये सच है कि जमीर अहमद खान का दिल गरीबों के लिए धड़कता है। न सिर्फ 25 लाख रुपए इन्होंने दिए बल्कि इस फैमिली की हिम्मत अफजाई की और आगे भी मदद करने का यकीन भी दिलाया। यन किशोर अकलियती तबके से नहीं आते हैं, ना ही मुसलमान हैं और ना ही जमीर अहमद खान के हल्के चामराजपेट से ताल्लुक़ रखते हैं, बल्कि मैसूर के रहने वाले इस फैमिली को तड़पता देखकर इन्होंने फौरन मदद का हाथ बढ़ाया। आप खुद ही सुनिए वजीर जमीर खान ने कितनी मोहब्बत से इस बीमार कमसिन बच्ची से बात कर रहे हैं और उतनी ही मोहब्बत से वो बच्ची इन्हें जवाब दे रही है। ಹೇಗಿದ್ದೀರಾ ಅಮ್ಮ? ಏನಮ್ಮ? ಏನು ಪಾಪು? ಏನು ಹೆಸರು? ಹೆಸರೇನಮ್ಮ? ಏನಮ್ಮ? ಕೀರ್ತಾ. ಕೀರ್ತನಾ. ಹೌದೇನಮ್ಮ ಮಗಳೇ? ಕೀರ್ತನಾ. ಆ? ಏನಮ್ಮ? ಬಂದ್ಬಿಟ್ಟಿದೆ ಡಿಸೀಸಸ್ ಅಂತ. ಇಲ್ಲಿವರೆಗೂ ಬಂದ್ಬಿಟ್ಟಿದ್ಯಾ? ಇಲ್ಲಿವರೆಗೂ ಬಂದಿದ್ಯಾ? ಇಲ್ಲ, ವಾಸಿ ಆಗ್ತದೆ, ವಾಸಿ ಆಗ್ತದಮ್ಮ, ವಾಸಿ ಆಗ್ತದೆ, ವಾಸಿ ಆಗ್ತದೆ, ಒಳ್ಳೇದಾಗ್ತದೆ. ಹಾಂ ಪಪ್ಪ, ನಿಂಗೆ ನಿಂತ್ಕೊಳ್ಳೋಕ್ಕಾಗುತ್ತಾ? ನಿಂತ್ಕೋತೀಯಾ? ಓಡ್ತೀಯಾ? ಅದು 25 ಲಕ್ಷ। मदद मिलने के बाद नागाश्री अपने घर पहुंचकर एक वीडियो पोस्ट किया। इस वीडियो में नागाश्री कहती हैं, हम लगातार मदद की अपील कर रहे हैं, अभी तक हमें किसी हिंदू लीडर की मदद नहीं मिली। अक़लियती वज़ीर ज़मीर अहमद खान ने सबसे पहले मदद के लिए हाथ बढ़ाया है। हमने ज़मीर अहमद खान के ताल्लुक़ से सुन रखा था, हमें लगा कि वो 1 या 2 लाख रुपए की मदद हमें देंगे, लेकिन 25 लाख का चेक देखकर हम हैरान हो गए। हम दूसरे मज़हब के होने के बावजूद भी इन्होंने हमारी मदद की है। हम ना ही इनके हल्के से ताल्लुक़ रखते हैं। इन्होंने हमें बताया है कि सेकुलरिज़म किसे कहते हैं और हम ज़िंदगी भर इनके आभारी रहेंगे। हमें लग रहा था कि हमारी बच्ची की जान बचाना बहुत मुश्किल है, अब हमें यकीन हो रहा है कि हमारी बच्ची की ज़िंदगी बच सकती है। ज़मीर अहमद न सिर्फ पैसों से हमारी मदद की है बल्कि इन्होंने अपनापन और एहतराम के ज़रिए हमारा दिल जीत लिया है। हम ज़मीर अहमद खान के गिरविदा हो गए हैं। ಎಲ್ರಿಗೂ ನಮಸ್ತೆ, ನಾನು ನಾಗಶ್ರೀ ಹೆಚ್. ಇವರು ಎನ್ ಕಿಶೋರ್ ಅಂತ. ಇವಳು ನಮ್ಮ ಒಬ್ಬಳೇ ಮಗಳು ಕೀರ್ತನಕ್ಕೆ. ಇವಳಿಗೆ SMA ಟೈಪ್ 2 ಅನ್ನುವಂತಹ ರೇರ್ ಜೆನೆಟಿಕ್ ಡಿಸಾರ್ಡರ್ ಆಗಿದೆ. ಇದಕ್ಕೋಸ್ಕರ ನಮಗೆ 16 ಕೋಟಿ ರೂಪಾಯಿಗಳು ಬೇಕಾಗಿದೆ ಇವಳು ಟ್ರೀಟ್ಮೆಂಟಿಗೋಸ್ಕರ. ನಾವು ಅದಕ್ಕೋಸ್ಕರ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಸಹಾಯ ಮಾಡಿ ಕರ್ನಾಟಕದ ಜನತೆ, ಇಂಡಸ್ಟ್ರಿಯಲಿಸ್ಟ್, ರಾಜಕಾರಣಿಗಳು, ಕಲಾವಿದರು ಎಲ್ಲರೂ ಕೈ ಜೋಡಿಸಿ ಅಂತ ರಿಕ್ವೆಸ್ಟ್ ಮಾಡಿದ್ವಿ. ಹಿಂದೂಗಳು ಸರ್ ಅಲ್ಪಸಂಖ್ಯಾತರ ಸಚಿವರಾಗಿದ್ದರೂ ಸಹ ಯಾವುದೇ ಜಾತಿ ಧರ್ಮವನ್ನು ನೋಡದೆ ಇವತ್ತು ನಮಗೆ ಸಹಾಯವನ್ನು ತೋರಿಸಿದ್ದಾರೆ. ಎಷ್ಟೋ ಜನ ನಮ್ಮ ಧರ್ಮದವರ ಹತ್ರ, ದೊಡ್ಡ ದೊಡ್ಡ ವ್ಯಕ್ತಿಗಳ ಹತ್ರ ಹೋದಾಗಲೇ ನಮಗೆ ಗೌರವವನ್ನು ಕೊಡಲಿಲ್ಲ. ಗೌರವ ಇರಲಿ, ಅಟ್ಲೀಸ್ಟ್ ಒಂದು ಮಾನವೀಯತೆ ತೋರಿಸಿ ನಮ್ಮ ಕಷ್ಟವನ್ನು ಕೇಳಿಲ್ಲ. ಅಂಥದ್ರಲ್ಲಿ ಈ ಪುಣ್ಯಾತ್ಮ ನಮ್ಮನ್ನು ಕರೆಸಿ ಇಷ್ಟೆಲ್ಲ ದೊಡ್ಡ ಸಹಕಾರವನ್ನು ನೀಡಿದ್ದಾರೆ. ಅವ್ರಿಗೆ ನಾವು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ, ಜೊತೆಗೆ ಈ ಒಂದು ಸಂಸ್ಕಾರವನ್ನು ಕಲಿಸಿದಂತಹ ಅವ್ರ ತಂದೆ ತಾಯಿಗಳು, ಅವ್ರ ಕುಟುಂಬ ಎಲ್ಲರಿಗೂ ನಮಸ್ಕರಿಸ್ತಾ, ಆ ದೇವರು ಭಗವಂತ ಅವರ ಕುಟುಂಬವನ್ನ ಅವ್ರನ್ನ 100 ಕಾಲ ಚೆನ್ನಾಗಿ ಇಟ್ಟಿರ್ಲಿ, ನೆಮ್ಮದಿಯಿಂದ ಸುಖ ಶಾಂತಿಯಿಂದ ಕೂಡಿರ್ಲಿ ಅಂತ ಕೇಳ್ಕೊತೀವಿ. ಈ ವಿಷಯವನ್ನ ತಿಳಿದಂತಹ ವಸತಿ ಮತ್ತು ಅಲ್ಪಸಂಖ್ಯಾತರ ಸಚಿವರಾದಂತಹ ಜಮೀರ್ ಅಹಮದ್ ಸರ್ ಅವರು, ನಾವು ಅವ್ರ ಕ್ಷೇತ್ರದವರೇ ಅಲ್ಲ, ನಾವು ಮೈಸೂರಿನ ಚಾಮರಾಜ ಕ್ಷೇತ್ರದವರು. ಇವರು ಬೆಂಗಳೂರವರಾಗಿದ್ರು ಸಹ ವಿಷಯವನ್ನ ತಿಳಿದ ತಕ್ಷಣ ಬನ್ನಿ ನಾವು ಸಹಾಯ ಮಾಡ್ತೀವಿ ಅಂತ ಡಾಕ್ಟರ್ ಮುಖೇಶ್ ಅನ್ನೋರ ಮುಖಾಂತರ ನಮ್ಮನ್ನ ಕರೆಸಿ ಇವತ್ತು ಸಹಾಯ ವ್ಯವಸ್ಥೆಯನ್ನು ತೊಡಿದ್ದಾರೆ. ನಾವು ಬರಬೇಕಾದ್ರೆ ಏನ್ ಅನ್ಕೊಂಡು ಬಂದ್ವಿ ಅಂದ್ರೆ, ಏನೋ 1 ಲಕ್ಷ 2 ಲಕ್ಷ ಅಷ್ಟು ಸಹಾಯ ಮಾಡ್ಬೋದು ಸರ್, ನಮ್ಮನ್ನ ಕಷ್ಟದಲ್ಲಿ ಇರೋದನ್ನ ನೋಡಿ ಅಂತ ತಿಳ್ಕೊಂಡಿದ್ವಿ. ಯಾಕಂದ್ರೆ ಅವ್ರದ್ದು ಸುಮಾರು ವಿಡಿಯೋಗಳನ್ನ ನಾವು ನೋಡಿದ್ವಿ. ಬಡವರಿಗೆ ಅಂದ್ರೆ ಸಹಾಯವನ್ನ ಮಾಡ್ತಾರೆ, ಕಷ್ಟದಲ್ಲಿರೋರಿಗೆ ತಾವೇ ಮನೆಗೆ ಹೋಗಿ ಸಹಾಯವನ್ನ ಮಾಡಿರುವಂತಹ ಅನೇಕ ಉದಾಹರಣೆಗಳನ್ನ ನಾವು
ವಿಡಿಯೋದಲ್ಲಿ ನೋಡಿದ್ವಿ. ಇವತ್ತು ನಮ್ಮ ವಿಷಯದಲ್ಲಿ ಅವರು ಎಷ್ಟರ ಮಟ್ಟಿಗೆ ಅಂದರೆ ನಮಗೆ ಹೇಳೋಕ್ಕೆ ನಿಜವಾಗ್ಲೂ ಒಂಥರ ಇವತ್ತು ಖುಷಿ ಆಗ್ತಾ ಇದೆ. ಇವತ್ತೊಂದು ನಮಗೆ ಹೆಚ್ಚಿನ ಭರವಸೆ ಆಗಿದೆ, ನನ್ನ ಮಗಳನ್ನ ಉಳಿಸ್ಕೋತೀನಿ ಅಂತ. ಅವರು 25 ಲಕ್ಷ ರೂಪಾಯಿಗಳ ಚೆಕ್ಕನ್ನು ನನ್ನ ಮಗುಗೆ ಕೊಟ್ಟು, ಜೊತೆಗೆ ನಿನ್ನ ಮಗುನ ನಾನು ಬೇರೆ ಬೇರೆ ಮೂಲಗಳಿಂದನೂ ಸಹಾಯ ಮಾಡಿಸಿ ಉಳಿಸ್ಕೊಟ್ಟೇ ಕೊಡ್ತೀನಿ. ಹಾಸ್ಪಿಟ್ಲ್ ಸೇರಿಸಿದಾಗಲೂ ಅಷ್ಟೇ, ನಿಮಗೆ ಶಾರ್ಟೇಜ್ ಆಗಾದರೆ ಅಮೌಂಟು ನನಗೊಂದು ಕಾಲ್ ಮಾಡಿ, ನಾನು ಟಚ್ಚಲ್ಲಿ ಇರ್ತೀನಿ, ನಿಮ್ಮ ಮಗುವನ್ನು ಕಡೆಯವರೆಗೂ ಉಳಿಸ್ಕೊಡುವಂತಹ ಜವಾಬ್ದಾರಿ ನಮ್ಮದು ಅನ್ನೋದನ್ನ ಹೇಳಿದ್ದಾರೆ. ಒಂದು ಜಾತ್ಯತೀತ ರಾಷ್ಟ್ರದಲ್ಲಿ ಹೇಗೆ ಜಾತ್ಯತೀತವಾಗಿ ಒಬ್ಬ ರಾಜಕಾರಣಿ ಇರ್ಬೋದು ಅನ್ನೋದನ್ನ ಎತ್ತಿ ತೋರಿಸಿದ್ದಾರೆ. ನಾವು ಅವ್ರ ಧರ್ಮ ಅಲ್ಲ, ಅವ್ರ ಜಾತಿ ಅಲ್ಲ, ಆದರೂ ಸಹ ನಮ್ಮನ್ನ ಕರೆದು ಇವತ್ತು ಸುಮಾರು ಅರ್ಧ ಗಂಟೆಗಳ ಕಾಲ ನಮಗೆ ಸಮಯವನ್ನು ಮೀಸಲಿಟ್ಟು ಮಗುವನ್ನು ಎತ್ಕೊಂಡು ಎಲ್ಲದನ್ನು ಕೇಳಿ ನಮಗೆ ಒಂದು ಒಳ್ಳೆಯ ಆತಿಥ್ಯವನ್ನು ನೀಡಿ ಮಗುಗೆ ಸಿಹಿ ತಿನ್ನಿಸಿ ಇವತ್ತು ಗುಡ್ ಫ್ರೈಡೆ ತಮ್ಮ ಕೈಯಿಂದ ಮಗುಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿ ನೀಡಿದ್ದಾರೆ. ಆ ಪುಣ್ಯಾತ್ಮರಿಗೆ ನಾವು ಎಷ್ಟು ಕೋಟಿ ನಮನಗಳನ್ನು ಹೇಳಿದ್ರು ಸಾಲಲ್ಲ. ಅವರು ಜೊತೆಗೆ ಬೇರೆ ಬೇರೆ ಮೂಲದಿಂದ ನಿಮಗೆ ಸಹಾಯವನ್ನು ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಈ ರೀತಿಯ ಒಬ್ಬ ರಾಜಕಾರಣಿ ಎಲ್ಲರಿಗೂ ಮಾದರಿಯಾಗಿ ನಿಲ್ತಾರೆ. ಎಲ್ಲರಿಗೂ ಮಾದರಿಯಾಗಿ ನಿಂತು ಈ ಥರದವರು ನಮಗೆ ರಾಜಕೀಯ ಅಂದ ತಕ್ಷಣ ಏನೋ ಒಂದು ನಮ್ಮ ತಲೆ ಒಳಗೆ ಬಂದ್ಬಿಟ್ಟಿರುತ್ತೆ. ಆದರೆ ನಿಜವಾಗ್ಲೂ ನಾವು ಇವತ್ತು ಹತ್ತಿರದಿಂದ ನೋಡಿದ ತಕ್ಷಣ ಆ ಮನುಷ್ಯನ ವ್ಯಕ್ತಿತ್ವ, ಮಾನವೀಯತೆ, ಹೃದಯವಂತಿಕೆಯನ್ನು ನೋಡಿ ಅವರಿಂದ ಸಾಮಾನ್ಯ ಮನುಷ್ಯರಾದವರು ನಾವು ಸಹ ಕಲಿಬೇಕು ಇವೆಲ್ಲ ಒಳ್ಳೆ ಗುಣಗಳು ಅಂತ ನಾವು ಅಂದ್ಕೊಂಡ್ವಿ. ಈ ಮೂಲಕ ನಾನು ಎಲ್ಲರಲ್ಲೂ ಕೇಳೋದು ಒಂದೇನೆ, ನಾನು ಎಷ್ಟೋ ಜನ ರಾಜಕಾರಣಿಗಳಿಗೆ ಹೆಸರು ಹೇಳೋಕ್ಕೆ ಬಯಸಲ್ಲ, ಲೆಟರ್ಗಳನ್ನು ಕೊಟ್ಟಿದ್ದೀವಿ. ನಮ್ಮ ಮೈಸೂರಿನ ಮಹಾರಾಜರಿರ್ಬೋದು, ನಮ್ಮ ಲೋಕಲ್ MLA-ಗಳಿಗೆಲ್ಲ ಕೊಟ್ಟಿದ್ದೀವಿ. ತಮ್ಮ ಕೈಲಾಗಿದ್ದಂತಹ ಸಹಾಯವನ್ನು ಮಾಡಿಸಿ CSR ಫಂಡ್ಗಳನ್ನು ಕೊಡಿಸಿ ಮಗುವನ್ನು ಉಳಿಸ್ಕೊಡೋಕ್ಕೋಸ್ಕರ ಸಹಾಯವನ್ನು ಮಾಡಿಸಿ ಅಂತ ಕೇಳ್ಕೊಂಡಿದ್ದೀವಿ. ಮಾನ್ಯ ಕುಮಾರಸ್ವಾಮಿ ಅವರನ್ನು ಸಹ ಭೇಟಿಯಾಗಿ ಅವರನ್ನು ಸಹ ರಿಕ್ವೆಸ್ಟ್ ಮಾಡಿದ್ದೀವಿ. ದಯವಿಟ್ಟು ಇವತ್ತಿನವರೆಗೂ ಯಾವುದೇ ಥರದ ಸಹಾಯಸ್ತ ಬಂದಿಲ್ಲ, ತಾವೆಲ್ಲರೂ ಕೈ ಜೋಡಿಸಿ ನನ್ನ ಮಗುವನ್ನು ಉಳಿಸ್ಕೊಡ್ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ, ಜಮೀರ್ ಅಹಮದ್ ಸರ್ ಅವ್ರಿಗೆ ಈ ಮೂಲಕ ನಾವು ಅನಂತ ಕೋಟಿಗಳನ್ನ, ಜೊತೆಗೆ ಜಮೀರ್ ಅಹಮದ್ ಸರ್ನ ನಮಗೆ ಇಲ್ಲಿವರೆಗೆ ಪರಿಚಯ ಮಾಡಿಸ್ಕೊಟ್ಟಂತಹ ಕೇವಲ ಒಂದು ದೂರವಾಣಿ ಮೂಲಕ ನಮ್ಮ ಸಮಸ್ಯೆಯನ್ನು ತಿಳಿದು ಡಾಕ್ಟರ್ ಮುಖೇಶ್ ಅವರು ನಮ್ಮನ್ನ ಇಲ್ಲಿವರೆಗೆ ಕರ್ಕೊಂಡ್ಬಂದು ನಮಗೆ ಸಹಾಯವನ್ನು ಮಾಡಿಸಿದ್ದಾರೆ. ಅವ್ರಿಗೆ ಜಮೀರ್ ಅಹಮದ್ ಸರ್ ಅವ್ರಿಗೆ ಅನಂತ ಕೋಟಿಗಳನ್ನ ನಾವು ಅರ್ಪಿಸ್ತಾ ಅವ್ರಿಗೆ ಸದಾ ಚಿರಋಣಿಯಾಗಿರ್ತೀವಿ.